ನನ್ನ ಕಲೀಗ್, ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಅರುಣ್ ಕುಮಾರ್ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಅರುಣ್, ಸುದ್ದಿ ಗೊತ್ತಾಯಿತು. ಈ ಒಂದು ವಿಚಾರಣೆ ಯಾವೆಲ್ಲ ಅಂಶಗಳಿಂದ ಕೂಡಿತ್ತು, ಯಾವೆಲ್ಲ ಕಾರಣಗಳಿಂದಾಗಿ ಮುಂದೂಡಲಾಗಿದೆ ಅನ್ನುವ ಇನ್ಸೈಟ್ಸ್ ಏನಾದರೂ ಸಿಕ್ಕಿದೆಯಾ? ಪ್ಲೀಸ್ ಗೋ ಹೆಡ್. ರಾಘವಸೂರ್ಯ, ಏನಂದ್ರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕಳೆದ ವರ್ಷ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಕೋರ್ಟ್ ಅವರಿಗೆ ಜಾಮೀನನ್ನ ಕೊಟ್ಟಿತ್ತು. ಅದಾದ ನಂತರ ಸಿಬಿಐ ಸಹ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡಕ್ಕೆ ಒಂದು ICIR ಅನ್ನ ಸಹ ದಾಖಲು ಮಾಡ್ಕೊಂಡಿತ್ತು. ಅದರ ಜೊತೆಗೆ ಏನಂದ್ರೆ ಸಿಬಿಐ ದಾಖಲಿಸಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಕೋರ್ಟ್ ಅಲ್ಲಿ ಒಂದು ಕ್ವಶನಿಂಗ್ ಅನ್ನ ಸಿಬಿಐ ಅಧಿಕಾರಿಗಳು ಮಾಡಿತ್ತು. ಅಂದ್ರೆ ಅವ್ರಿಗೆ ಒಂದು ಪ್ರಕರಣ ದಾಖಲಾದ ನಂತರ ನಾಗೇಂದ್ರ ನಿರೀಕ್ಷಣಾ ಜಾಮೀನನ್ನ ಕೋರ್ಟ್ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕಳೆದ ಜನವರಿಯಲ್ಲಿ. ಆ ಒಂದು ಅರ್ಜಿಯನ್ನ ಕೋರ್ಟ್ ಏನು ಪುರಸ್ಕಾರ ಮಾಡಿತ್ತು, ನಾಗೇಂದ್ರ ಅವರ ಜಾಮೀನು ಅರ್ಜಿಯನ್ನ ಪುರಸ್ಕಾರ ಮಾಡಿತ್ತು, ಮತ್ತೆ ಅವ್ರಿಗೆ ಜಾಮೀನನ್ನ ಕೊಟ್ಟಿತ್ತು. ಮತ್ತೆ ಯಾವೆಲ್ಲ ಸಂದರ್ಭದಲ್ಲಿ ಅವ್ರಿಗೆ ಸಿಬಿಐನಿಂದ ನೋಟಿಸ್ ಬರುತ್ತೆ ಮತ್ತೆ ವಿಚಾರಣೆಗೆ ಹಾಜರಾಗ್ಬೇಕು ಅಂತ ಹೇಳ್ಬಿಟ್ಟು ಸಹ ಏನು ಕೋರ್ಟ್ ಸಹ ಹೇಳಿತ್ತು. ಅದರಂತೆ 2-3 ಬಾರಿ ನಾಗೇಂದ್ರ ಅವರು ಸಹ ವಿಚಾರಣೆಗೆ ಹಾಜರಾಗಿದ್ರು. ಅದಾದ ನಂತರ ಏನು ಸಿಬಿಐ ಅಧಿಕಾರಿಗಳು ಅವರ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ಗೆ ಒಂದು ಮೇಲ್ಮನವಿಯನ್ನ ಹಾಕೊಂಡಿದ್ರು. ಏನು ಫೆಬ್ರವರಿಯಲ್ಲಿ ಹಾಕೊಂಡಿದ್ರು. ಫೆಬ್ರವರಿಯಿಂದ ಇಲ್ಲಿವರೆಗೂ ಸಹ ಒಂದಷ್ಟು ದಿನಾಂಕಗಳನ್ನ ಮುಂದೂಡಿಕೆ ಮಾಡ್ತಾ ಬರ್ತಾ ಇತ್ತು. ಅದ್ರ ಜೊತೆಗೆ ಏನಂದ್ರೆ ಇವತ್ತು ಸಹ ಒಂದು ಅಪ್ಲಿಕೇಶನ್ ಅನ್ನ ಸಿಬಿಐ ಪರ ಅಧಿಕಾರಿಗಳು ಪ್ರೆಸ್ ಮಾಡಿದ್ರು ಹೈಕೋರ್ಟ್ ಅಲ್ಲಿ. ಜೊತೆಗೆ ಏನಂದ್ರೆ ಇದಕ್ಕೆ ನಾವು ಉತ್ತರವನ್ನ ಕೊಡ್ಬೇಕಂದ್ರೆ ಆಕ್ಷೇಪಣೆ ಸಲ್ಲಿಕೆ ಮಾಡ್ಬೇಕಂದ್ರೆ ಒಂದು ತಿಂಗಳ ಮಟ್ಟಿಗೆ ಒಂದು ಸಮಯಾವಕಾಶ ಬೇಕು ಅಂತ ಹೇಳ್ಬಿಟ್ಟು ನಾಗೇಂದ್ರ ಪರ ವಕೀಲರು ಒಂದು ಹೈಕೋರ್ಟ್ ಅಲ್ಲಿ ಒಂದು ಕೆಲವೊಂದಷ್ಟು ಅಬ್ಸರ್ವೇಷನ್ಸ್ ಅನ್ನ ಮಾಡಿದ್ರು. ಸೊ ಅದರ ಮೇರೆಗೆ ಕೋರ್ಟ್ 1 ತಿಂಗಳ ಕಾಲ ಅಂದ್ರೆ ಮುಂದಿನ ಸೆಪ್ಟೆಂಬರ್ 25ರವರೆಗೂ ಸಹ ಅವ್ರಿಗೆ ಒಂದು ರಿಲೀಫ್ ಅನ್ನ ಕೊಟ್ಟಿರುವಂತ, ಅಂದ್ರೆ ಅಲ್ಲಿವರೆಗೂ ಸಹ ಆಕ್ಷೇಪಣೆ ಸಲ್ಲಿಸಕ್ಕೆ ಸಮಯಾವಕಾಶ ಕೊಟ್ಟಿರುವಂತದ್ದು. ಈ ಮಧ್ಯೆ ಅವ್ರಿಗೆ 1 ತಿಂಗಳ ಕಾಲ ಒಂದೆಲ್ಲೋ ಒಂದ್ ಕಡೆ ರಿಲೀಫ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂತ ಒಂದು ಕಡೆ, ಮತ್ತೆ ಈಗ ಬಂಧನ ಆದ್ರೆ ಮತ್ತೆ ಒಂದು ರೀತಿ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಹ ಒಂದು ಲೆಕ್ಕಾಚಾರ ಹಾಕಿರ್ಬೋದು. ಅದ್ರ ಜೊತೆಗೆ ಇದನ್ನ ಕ್ಲೀನ್ ಚಿಟ್ ಪಡ್ಕೋಬೇಕು ಈ ಒಂದು ಪ್ರಕರಣದಿಂದ ಅಂತ ಹೇಳ್ಬಿಟ್ಟು ನಾಗೇಂದ್ರ ಅವರು ಓಡಾಡ್ತಾ ಇರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಇದೀಗ ಸಿಬಿಐ ಅಧಿಕಾರಿಗಳ ಒಂದು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಕ್ಕೆ 1 ತಿಂಗಳ ಕಾಲ ಸಮಯಾವಕಾಶ ಕೇಳಿರುವಂತದ್ದು. ಸೊ ಈಗ ಹೈಕೋರ್ಟ್ ನಲ್ಲಿ ಸಹ ಇದರ ಒಂದು ಅರ್ಜಿ ವಿಚಾರಣೆ ಆಗ್ಬೇಕಾಗುತ್ತೆ. ಯಾಕಂದ್ರೆ ಈಗ ಅದ್ರ ಮೇಲೆ ಆಕ್ಷೇಪಣೆಯನ್ನ ಸಲ್ಲಿಕೆ ಆದ ನಂತರ ಮತ್ತೆ ಇದರ ಬಗ್ಗೆ ಜಾಮೀನು ಅರ್ಜಿ ಬಗ್ಗೆ ಒಂದು ವಿಸ್ತೃತವಾಗಿ ಹೈಕೋರ್ಟ್ ನಲ್ಲಿ ವಾದ ಮತ್ತೆ ಪ್ರತಿವಾದ ಆಗುತ್ತೆ ರಾಘವಸೂರ್ಯ. ಅದಾದ ನಂತರ ಅವ್ರಿಗೆ ಬೇಲ್ ಕೊಡ್ಬೇಕಾ ಅಥವಾ ರಿಜೆಕ್ಟ್ ಮಾಡ್ಬೇಕಾ ಅನ್ನೋದನ್ನ ಹೈಕೋರ್ಟ್ ಡಿಸೈಡ್ ಮಾಡುವಂತದ್ದು ರಾಘವಸೂರ್ಯ. ಲೆಟ್ಸ್ ವೇಟ್ ಫಾರ್ ದಟ್. ಥ್ಯಾಂಕ್ ಯು ಅರುಣ್. ಓಕೆ, ಸದ್ಯದ ಸಮಾಚಾರ ಏನು? ನಾಗೇಂದ್ರ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅನೇಕ ಸವಾಲುಗಳ ನಡುವೆ, ಒತ್ತಡಗಳ ನಡುವೆ ಈಗ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ CBI ಸಲ್ಲಿಸಿದಂಥ ಒಂದು ಅರ್ಜಿ ಕೂಡ ಈಗ ಹೈಕೋರ್ಟ್ ತಿರಸ್ಕರಿಸಿದೆ. ಹಾಗಾಗಿ ಮುಂದೂಡಿಕೆಯಾಗಿದೆ. ಸದ್ಯಕ್ಕೆ ತಿರಸ್ಕರಿಸಿಲ್ಲ, ಮುಂದೂಡಿಕೆಯಾಗಿದೆ. ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಅದರ ಸಮಯಾವಕಾಶ ಜಾಸ್ತಿ ಇದೆ.